ನನಸಾಗದೆ ನನಸಾದಂತೆ ಕನಸಾಗಿವೆ. ಭಾರತದ ಸತ್ಯಕತೆ ಮನೆ ಪರಿವರ್ತನೆ ಧೀಮಂತ ದಯವಂತರು ನಮ್ಮೆಲ್ಲರ ಓಂ ಬಾಬಾ ಸಾಹೇಬ. ಬಡವರ ಬಂಧುವಾಗಿ ದಲಿತ ಮಹಿಳೆಯರ ಬದುಕಿನಲ್ಲಿ ಬದಲಾವಣೆಯ ತಂದಂತಹ ಸೂರ್ಯನಾಗಿ ಅವರು ಕಂಡುಬರ್ತಾರೆ. ಹಸಿವು, ಬಡತನ, ಶೋಷಣೆ, ದೌರ್ಜನ್ಯ, ಈ ಎಲ್ಲ ಬಹಿಷ್ಕಾರದ ಕಪಿಮುಷ್ಟಿಗಳು ಅವರನ್ನ ಆ ಕಾಲದಲ್ಲಿ ಕಾಡಿತ್ತು. ಸತ್ಯ ಅವುಗಳನ್ನೆಲ್ಲ ಮೆಟ್ಟಿ ನಿಂತು ಸಾಮಾಜಿಕ ಅನಿಷ್ಟ ಪದ್ಧತಿಯಾದ ಅಸ್ಪೃಶ್ಯತೆಯನ್ನು ತೆಗೆದು ಹಾಕಬೇಕು ಅಂತ ಹೇಳಿ ಅವರು ನಿರ್ಧಾರ ಮಾಡಿದ್ದಲ್ಲ. ಅವರು ಜೀವನ ಪರ್ಯಂತ ಅದಕ್ಕಾಗಿ ಅವರು ನಿರಂತರ ಪ್ರಯತ್ನ ಮಾಡಿ ಭಾರತದ ಸಂವಿಧಾನವನ್ನು ರಚನೆ ಮಾಡಿ ಅದರಲ್ಲಿ ಕಾನೂನಾತ್ಮಕವಾಗಿ ಸಾಮಾಜಿಕ ನ್ಯಾಯವನ್ನು ಒದಗಿಸ್ತಾರೆ. ಅದು ಬಹಳ ದೊಡ್ಡ ಪರಿವರ್ತನೆಗೆ ನಾಂದಿಯಾಯಿತು ಅಂತ. ಅನಿಷ್ಟ ಜಾತಿ ಪದ್ಧತಿಯ ಮುಖವಾಡಗಳ ಹೇಗಿತ್ತು ಅಂದರೆ ಸವರ್ಣೀಯರು ಅವರ್ಣೀಯರನ್ನು ಮುಟ್ಟಿದರೆ ಮೈಲಿಗೆ ಆಗುತ್ತದೆ ಎನ್ನುವಂಥದ್ದು. ಎಷ್ಟು ಕಠೋರವಾಗಿದೆ ಅಂತ. ಹಾಗೆಯೇ ತಹಶೀಲ್ದಾರ್ ಅವರು ವೇದಿಕೆ ಮೇಲಿದ್ದೀರಾ, ಜೊತೆಗೆ ನಮ್ಮ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳಾಗಿರ್ತಕ್ಕಂಥ ಪ್ರವೀಣ್ ಪಾಟೀಲ್ರೆ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ದೇಹ ತ್ಯಾಗ ಮಾಡಿ ಅಂದರೆ ಮರಣವನ್ನು ತಪ್ಪಿದಂತಹ ಒಂದು ದಿನ ಇದು. ಡಿಸೆಂಬರ್ 6ನೇ ತಾರೀಕು. ಮರಣ ಹೊಂದಿದ ವರ್ಷ 1950. 1900 ಕರೆಕ್ಟ್ ಇದೆಯಲ್ಲ? ಅಂದ್ರೆ ನಾವು ವೈಕುಂಠ ಸಮಾರಾಧನೆ ಅಂತ ಕರಿತೀವಿ. ಕೆಲವು ಜನ ಕೈಲಾಸ ಶಿವಗಣಾರಾಧನೆ ಅಂತ ಕರೀತಾರೆ. ಇನ್ನು ಕೆಲವು ಕಡೆಗೆ ಬೇರೆ ಬೇರೆ ಇದರಲ್ಲಿ ಕರಿತೀವಿ. ಆದರೆ ಇಂಥ ಮಹಾತ್ಮರ ಒಂದು ದಿನವನ್ನ ನಾವು ಕರೀತಕ್ಕಂಥದ್ದು ಮಹಾಪರಿನಿರ್ವಾಣ ದಿನ ಅಂತೇಳಿ. ಯಾಕೆ ಹಿಂಗೆ ಕರಿತೀವಿ? ಇದನ್ನ ಆ ಥರನೂ ಕರಿಬೋದಿತ್ತಲ್ಲ. ಕಾರಣ ಏನಪ್ಪ ಅಂದ್ರೆ, ಭಾರತ ರತ್ನ BR ಅಂಬೇಡ್ಕರ್ ಅವರು ತಮ್ಮ ಕೊನೆಯ ಜೀವಿತ ಕಾಲಾವಧಿಯಲ್ಲಿ ಒಂದು ಪುಸ್ತಕವನ್ನ ಬರೀತಾರೆ. ಅದರ ಹೆಸರು ಬುದ್ಧ ಮತ್ತು ಅವನ ಧಮ್ಮ ಅಂತ. ಬುದ್ಧ ಮತ್ತು ಅವನ ಧಮ್ಮ ಅಂತ ಹೇಳಿ ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕವನ್ನು ಬರೆದ ಕೆಲವೇ ದಿನಗಳಲ್ಲಿ ಅವರು ತಮ್ಮ ದೇಹ ತ್ಯಾಗವನ್ನ ಮಾಡ್ತಾರೆ. ಪ್ರತಿಯೊಬ್ಬರಲ್ಲೂ ಕೂಡ ಒಂದು ದೇಹ, ಆ ದೇಹದೊಳಗಡೆ ಒಂದು ಆತ್ಮ ಅಂತ ಪ್ರತಿಯೊಬ್ಬರಲ್ಲೂ ಕೂಡ ಆತ್ಮ. ಈ ದೇಹ ನಿಮಿತ್ತ ಅಷ್ಟೇನೆ. ನಾವೆಲ್ಲ ಚಟುವಟಿಕೆಯಿಂದ ಕೂಡಿರಬೇಕು ಅಂದ್ರೆ ಆತ್ಮ ಇರಬೇಕು ಅಂತ ಹೇಳಿ. ಆತ್ಮ ನಮ್ಮನ್ನ ಬಿಟ್ಟು ಹೋದ ದಿನ ಅದು ಒಂದು ಕೊರಡು ವಸ್ತು ಆಗುತ್ತದೆ. ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ನಾವು ಒಬ್ಬ ವ್ಯಕ್ತಿ ಹೆಸರನ್ನು ಇಟ್ಬಿಟ್ಟು ಹೇಳಿ ಕಳಿಸ್ತೀವಿ. ಅಲ್ಲಿ ಪ್ರಾಣ ಹೋದ ಮರು ಕ್ಷಣದಲ್ಲೇನೆ ಆ ಬಾಡಿ ಬಂತ, ಬಾಡಿ ತಂದ್ರ. 69 ವರ್ಷಗಳಾದರೂ ಕೂಡ ನಾವು ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಜಿಯವರನ್ನ ನೆನೀತಾ ಇದ್ದೀವಿ ಅಂದ್ರೆ ಅವರ ಆತ್ಮವನ್ನ ಇವತ್ತು ನಾವು ನೆನಪಿಸ್ಕೊಳ್ತಾ ಇದ್ದೀವಿ. ಅದಕ್ಕೆ ಮಹಾತ್ಮರಿಗೆ ಕೊಡ್ತಕ್ಕಂಥ ದೊಡ್ಡ ಗೌರವ ಆದ್ರೆ ಅದೇ ನಮ್ಮ. ಅವರು ತೀರ್ಕೊಂಡಂತ ಒಂದು ಸಂದರ್ಭ ನೋಡಿದ್ರೆ 1956ನೇ ವರ್ಷ ಅಂತ ನೋಡ್ಕೊಂಡ್ರೆ ಇಲ್ಲಿರ್ತಕ್ಕಂಥ ಬಹುತೇಕ 90% ಜನ ನಾವು ಹುಟ್ಟೇ ಇಲ್ಲ. ಹೌದಲ್ವಾ? ನಾವು ಹುಟ್ಟೇ ಇಲ್ಲ. ಅವ್ರ ಯಾವ ಪದಗಳು ಇಲ್ಲ. ಇನ್ನೊಂದು ಪರ್ಯಾಯ ಪದವನ್ನ ಹುಡುಕ್ಲಿಕ್ಕೂ ಕೂಡ ಸಾಧ್ಯ. ನಾವು 1-2 ಡಿಗ್ರಿಗಳನ್ನ ತಗೊಳ್ಳೋದ್ರೊಳಗೆ ನಮ್ಗೆ 2 ಕೋಡ್ ಬಂದಿರುತ್ತೆ. ಫಸ್ಟ್ ಡಿಗ್ರಿ ತಂದ ತಕ್ಷಣ ಬಲಗಡೆಗೆ ಒಂದು ಕೋಡ್ ಬರುತ್ತೆ. ಮಾಸ್ಟರ್ ಡಿಗ್ರಿ ತಗೊಂಡ ತಕ್ಷಣ ಇನ್ನೊಂದು ಕೋಡ್ ಬಂದಿರುತ್ತೆ. ಅವೆರಡು ಕೋಡ್ಗಳು ಬಂದ ತಕ್ಷಣ ಕೋಡ್ಗಳು ನಿಂಗೆ ಇಟ್ಕೊಂಡು ಏನು ಮಾಡ್ತಿರ್ತೀವಿ ನಾವು, ನಾನೇ ಮೇಲು ಅಂತೇಳಿ ಹೋಗ್ತೇವೆ. ಮಕ್ಕಳೇ, ಆ ವಸತಿ ಶಾಲೆಗಳಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ಶಿಕ್ಷಣ ಅಂತಕ್ಕಂಥದ್ದು ಒಂದು ಸಮಗ್ರವಾಗಿ ಸಿಗ್ತಾ ಇರ್ತದೆ.
ನಾವು ಎಷ್ಟು ಮನುಷ್ಯ ಹಣ ಗಳಿಸಿದ್ರೆ ಅದು ಶಾಶ್ವತ ಅಲ್ಲ. ಹಣ ಬರುತ್ತೆ, ಹೊರಟೋಗುತ್ತೆ. ಸಂಪತ್ತು ಬರುತ್ತೆ, ಅದು ಹೊರಟೋಗುತ್ತೆ. ಆದರೆ ಒಮ್ಮೆ ಜೀವನದಲ್ಲಿ ನಾವು ಗಳಿಸಿದಂತಹ ಸಂಪತ್ತು ಯಾವುದಪ್ಪ ಅಂದ್ರೆ ಅದು ಶಿಕ್ಷಣ. ಆ ಶಿಕ್ಷಣ ಎಂಬತಕ್ಕಂಥ ಸಂಪತ್ತನ್ನು ಒಮ್ಮೆ ನೀವು ಪಡ್ಕೊಂಡು ನಿಮ್ಮ ಖಜಾನೆಯಲ್ಲಿ ಇಟ್ಕೊಂಡ್ಬಿಟ್ರೆ ಯಾರು ಕದಿಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಕಲಿತ ವ್ಯಕ್ತಿಯ ಮುಂದೆ ಇನ್ನೊಬ್ರು ಮಾತಾಡ್ಬೇಕಾದ್ರೆ ಎಚ್ಚರ ವಹಿಸ್ತಾರೆ. ಹೌದಪ್ಪ, ಅವನು ಕಲ್ತ್ಕೊಂಡಿದ್ದಾನೆ, ಅವನು ವಿದ್ಯಾವಂತ ಇದ್ದಾನೆ, ಅವನಿಗೆ ಮೋಸ ಮಾಡಲಿಕ್ಕೆ ನಾವು ಸಾಧ್ಯ ಇಲ್ಲ, ಅವನಿಗೆ ಕಾನೂನಿನ ಅರಿವಿದೆ, ತಿಳುವಳಿಕೆ ಇದೆ ಅಂತೇಳಿ ಎಷ್ಟೋ ಸಮಸ್ಯೆಗಳು ತಾನೇ ಕಡಿಮೆ ಆಗ್ತವೆ. ಹಾಗಾಗಿ ವಿದ್ಯೆ ಬೇಕಪ್ಪ ಅಂದ್ರೆ ಅಂಬೇಡ್ಕರ್ ಅವರನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು, ಅಂಬೇಡ್ಕರ್ ಅವರ ಓದು ನಿರಂತರವಾಗಿತ್ತು. ಅವ್ರು ಸುಮ್ಮನೆ ಕೂರ್ತಿರ್ಲಿಲ್ಲ. ನಮಗೆ ಸ್ವಲ್ಪ ಸಮಯ ಸಿಕ್ಕಿದ್ರೆ ಸಾಕು, ನಾವು ಇದು ವಿರಾಮದ ಅವಧಿಯಪ್ಪ, ಈಗ ನಮಗೆ ಸ್ವಲ್ಪ ರೆಸ್ಟ್ ಬೇಕಪ್ಪ ಅಂತ ಬಯಸ್ತಾ ಇರ್ತೀವಿ.